ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಡೇಟಾ ಇಂಟರ್ಪ್ರಿಟೇಷನ್ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು, ಹೇಗೆ ಈಸಿಯಾಗಿ ಕಲಿಯೋದು ಡೇಟಾ ಇಂಟರ್ಪ್ರಿಟೇಷನ್, ಈ ಒಂದು ಯೂನಿಟ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತಂದರೆ ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಸಾಲ್ವ್ ಮಾಡಿ, ಯಾವ ರೀತಿ ಸಾಲ್ವ್ ಮಾಡೋದು ಹೇಳಿ ಅಂತ ತುಂಬ ರಿಕ್ವೆಸ್ಟ್ ಬಂದಿತ್ತು. ಅದಕ್ಕೋಸ್ಕರ ಆದಷ್ಟು ಬೇಗ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಬಟ್ ಆದರೆ ಈ ವಿಡಿಯೋದಲ್ಲಿ ನಾನು ಯಾವುದೆಲ್ಲ ಫಾರ್ಮುಲಾಸ್ ಬೇಕಾಗುತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಸಾಲ್ವ್ ಮಾಡೋದಕ್ಕೆ ಅಂತ ತಿಳಿಸ್ಕೊಡ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂತ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಡೇಟಾ ಇಂಟರ್ಪ್ರಿಟೇಷನ್ನ ಸಾಲ್ವ್ ಅಂದರೆ ಈ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಶಾರ್ಟ್ ಫಾರ್ಮಲ್ಲಿ DI ಅಂತ ಕರಿತೀನಿ, ಸೊ ಕನ್ಫ್ಯೂಷನ್ ಆಗಬೇಡಿ. DIನ ಸಾಲ್ವ್ ಮಾಡೋದಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದಷ್ಟು ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಸ್ಕಿಪ್ ಮಾಡಿದೆ ನೋಡಿ, ಯಾಕಂತಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಒನ್ ಬಂದು ಡೇಟಾ ಇಂಟರ್ಪ್ರಿಟೇಷನ್ನ ಒಂದೇ ದಿನ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಒಂದೇ ದಿನ ನೀವು 10 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ ತಕ್ಷಣ ನಿಮಗೆ ಡೇಟಾ ಇಂಟರ್ಪ್ರಿಟೇಷನಲ್ಲಿ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಹೇಳೋದಕ್ಕಾಗಲ್ಲ. ಒಂದು ಪ್ರಾಬ್ಲಮ್ಗಿಂತ ಇನ್ನೊಂದು ಪ್ರಾಬ್ಲಮ್ ತುಂಬಾ ವೇರಿ ಇರುತ್ತೆ. ಸಮ್ಟೈಮ್ ಈಸಿಯಾಗೂ ಇರುತ್ತೆ, ಸಮ್ಟೈಮ್ ಡಿಫಿಕಲ್ಟ್ ಆಗೂ ಇರುತ್ತೆ. ಒಂದೇ ಒಂದು ಕ್ವೆಶನ್ನಿಂದ ಒಂದೇ ಯೂನಿಟಿಂದ 10 ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಈ ಒಂದು ಟಾಪಿಕ್ ಬಗ್ಗೆ ಹೆಚ್ಚಿನದಾಗಿ ಫೋಕಸ್ ಮಾಡಿ. ಹೆಚ್ಚಿನದಾಗಿ ಫೋಕಸ್ ಅಂತಂದರೆ ಇಡೀ ದಿನ ಓದೋದಲ್ಲ, ಏನಿಲ್ಲ, ನೀವು ಡೈಲಿ ಅಥವಾ ಒಂದು ದಿನ ಬಿಟ್ಟು ಒಂದು ದಿನ ನೀವೇನಾದರೂ ಒಂದು ಡೇಟಾ ಇಂಟರ್ಪ್ರಿಟೇಷನ್ನ ಕ್ವೆಶನ್ನ ನೀವು ಸಾಲ್ವ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಿ 10 ಮಾರ್ಕ್ಸ್ ಇರುತ್ತೆ. ಯಾವುದೇ ರೀತಿಯಾದಂಥ ಟೆನ್ಷನ್ನೇ ಬೇಡ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇದು ಮ್ಯಾಥಮ್ಯಾಟಿಕಲ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಮಾತ್ರ ಈಸಿ ಆಗುತ್ತೆ, ಸ್ವಲ್ಪ ಆರ್ಟ್ಸ್ ಅಥವಾ ಬೇರೆ ಬ್ಯಾಕ್ಗ್ರೌಂಡ್ ಅವ್ರಿಗೆ ಕಷ್ಟ ಆಗುತ್ತೆ. ಯಾವುದೇ ರೀತಿಯಾದಂಥ ಕಷ್ಟ ಏನಾಗೋದಿಲ್ಲ. ನಿಮ್ಮ ಒಂದು ಎಫರ್ಟ್ಸ್ ಹಾಕಿದ್ರೆ ಖಂಡಿತವಾಗ್ಲೂ ನೀವು ಈಸಿಯಾಗಿ 10 ಮಾರ್ಕ್ಸ್ನ ಪಡ್ಕೋಬೋದು. ಅದಕ್ಕೆ 10 ಮಾರ್ಕ್ಸ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈ ಒಂದು ಚಾನ್ಸಸ್ನ ಎಷ್ಟೊಂದು ಸತಿ 1 ಮಾರ್ಕ್ಸಿಂದ 2 ಮಾರ್ಕ್ಸಿಂದ ರ್ಯಾಂಕಿಂಗಲ್ಲಿ ಅಥವಾ ಕ್ವಾಲಿಫೈ ಆಗದೇ ಇರೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಮಗೆ 100% ಶೋರು NET ಎಕ್ಸಾಮಲ್ಲಂತೂ ಖಂಡಿತವಾಗ್ಲೂ ಟೇಬಲ್ ಚಾರ್ಟೇ 99% ಕೇಳೋವಂಥದ್ದು. KSET ಬೇಕಾದರೆ ವೇರಿ ಆಗುತ್ತೆ. ಸಮ್ಟೈಮ್ಸು ಪ್ಯಾರಾಗ್ರಾಫ್ ಕೇಳ್ತಾರೆ, ಸಮ್ಟೈಮ್ ಪೈಗ್ರಾಫ್ ಇರುತ್ತೆ. ಬಟ್ ಒಂದೇ ಮೆಥಡ್ ಇರುತ್ತೆ. ನೀವೇನು ಮೆಥಡ್ ಸೇಮ್ ಆಗಿರೋದ್ರಿಂದ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಈ ಒಂದು ಟಿಪ್ನ ಫಾಲೋ ಮಾಡಿ. ನೀವು ಒಂದೇ ಕ್ವಶನ್ನ ನೀವು ಇವಾಗಲಿಂದ ಸಾಲ್ವ್ ಮಾಡ್ತೀರಾ ಅಂತಂದರೆ ಇನ್ನೇನು ನೆಕ್ಸ್ಟು ಜೂನಲ್ಲಿ ಎಕ್ಸಾಮ್ ಇದೆಯಲ್ವಾ, NET ಎಕ್ಸಾಮು, ಅಷ್ಟರಲ್ಲಿ ನೀವು ಪರ್ಫೆಕ್ಟ್ ಆಗಿರ್ತೀರ. ಆಲ್ಮೋಸ್ಟ್ ಮೋರ್ ದೆನ್ 15 ಕ್ವೆಶನ್ಸ್ನ ಸಾಲ್ವ್ ಮಾಡಿರ್ತೀರ. ನಿಮಗೆ ಈ ಒಂದು ಯೂನಿಟಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಐ ಕ್ಯಾನ್ ಸಾಲ್ವ್ ಅಂತ. ನೀವು ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲದೆ ಏನು ಮಾಡ್ಬೋದು, ನೀವು ಎಕ್ಸಾಮಲ್ಲಿ ಸಾಲ್ವ್ ಮಾಡ್ಬೋದು. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಬಟ್ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಕಂಪ್ಲೀಟಾಗಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಒಂದು ಕ್ವೆಶನ್ ತೊಗೊಂಡಿದ್ದೀನಿ, ಇಲ್ಲಿ ನೋಡ್ತಿದ್ದೀರಲ್ವಾ. ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಆ್ಯಂಡ್ ದ ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಹೂ ಪಾಸ್ಡ್ ಇನ್ ಎ 10+2 examination from 6 different schools A to F in the year 2023 and 2024 based on the data in the table. Answer the following question ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಸ್ಕೂಲ್ ವೈಸ್ ಡೀಟೇಲ್ಸ್ ಆಫ್ ದ ಸ್ಟೂಡೆಂಟ್ ಪಾಸಿಂಗ್ ಇನ್ 10+2 ಎಕ್ಸಾಮಿನೇಷನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದರೆ ಸ್ಕೂಲ್ ABCD. ಸೊ ನಮಗಿಲ್ಲಿ 6 ಡಿಫ್ರೆಂಟ್ ಸ್ಕೂಲ್ಸ್ ಇದ್ದಾವೆ. ಆ್ಯಂಡ್ ಇಲ್ಲಿ ಅವ್ರೇನು ಕೊಟ್ಟಿದ್ದಾರೆ ಅಂದರೆ ನಂಬರ್ ಆಫ್ ಪಾಸ್ಡ್ ಸ್ಟೂಡೆಂಟ್ಸ್, ಎಷ್ಟು ಜನ ಪಾಸ್ಡ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪರ್ಸೆಂಟೇಜ್ ಆಫ್ ಪಾಸ್ಡ್ ಗರ್ಲ್ಸ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ನಮಗೆ ಗರ್ಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಏನು ಮಾಡಿಲ್ಲ, ನಂಬರ್ಸಲ್ಲಿ ಕೊಟ್ಟಿಲ್ಲ, ಇಲ್ಲಿ ಪರ್ಸೆಂಟೇಜ್ ಮೂಲಕ ಕೊಟ್ಟಿದ್ದಾರೆ ಎಷ್ಟು ಜನ ಗರ್ಲ್ಸ್ ಪಾಸ್ ಆಗಿದ್ದಾರೆ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಪಾಸ್ಡ್ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ. ನೆಕ್ಸ್ಟು ಸೇಮ್ ಇದು ಅಷ್ಟೇ, ಇಯರ್ 2024ಅಲ್ಲಿ ಸೇಮ್ ಇಲ್ಲೂ ಅಷ್ಟೇ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾಸ್ಡ್, ಪರ್ಸೆಂಟೇಜ್ ಆಫ್ ಪಾಸ್ಡ್ ಗರ್ಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಕ್ವೆಶನ್ನ ನೋಡೋದಾದರೆ, ವಾಟ್ ಈಸ್ ದ ಆವ್ರೇಜ್ ನಂಬರ್ ಆಫ್ ಬಾಯ್ಸ್ ಹೂ ಪಾಸ್ಡ್ ಇನ್ ದ 10+2 examination in the year 2024 from all the 6 schools A to F together ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ವೆಶನ್ಸ್ ಕೇಳಿರೋದು ಆವ್ರೇಜ್ ನಂಬರ್ ಆಫ್ ಬಾಯ್ಸು ಎಷ್ಟು ಜನ ಪಾಸ್ ಆಗಿದ್ದಾರೆ ಯಾವ ಇಯರಲ್ಲಿ ಅಂದರೆ 2024ಅಲ್ಲಿ ಎಲ್ಲ ಸ್ಕೂಲ್ಸ್ ಇನ್ಕ್ಲೂಡಿಂಗ್ ಆಲ್ ದ 6 ಸ್ಕೂಲ್ಸ್ ಅಂತ ಕೇಳಿದ್ದಾರೆ.
ಸೊ ನಿಮ್ಗೆ ಆಲ್ರೆಡಿ ಆವ್ರೇಜ್ ಫಾರ್ಮುಲಾ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ನೋಡಿ ಹೇಳಿ. ಆವ್ರೇಜ್ ಫಾರ್ಮುಲಾನ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಫಸ್ಟ್ ಏನು ಮಾಡಬೇಕಾಗುತ್ತೆ, ಟೋಟಲ್ ನಂಬರ್ ಆಫ್ ಬಾಯ್ಸ್ ಹೂ ಪಾಸ್ಡ್ ಟೋಟಲ್ ನಂಬರ್ ಆಫ್ ಬಾಯ್ಸ್, ಎಷ್ಟು ಜನ ಬಾಯ್ಸ್ ಪಾಸ್ ಆಗಿದ್ದಾರೆ ಅಂತ ಫಸ್ಟು ನಾವು ಏನು ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದೇ ಒಂದು ಎಕ್ಸಾಂಪಲ್ಲು ಸ್ಕೂಲ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಮಿಕ್ಕಿದ ಸ್ಕೂಲ್ನ ನೀವು ಟ್ರೈ ಮಾಡಿ. ನೀವು ಟ್ರೈ ಮಾಡಿದಾಗಲೇ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನೀವು ಏನು ಮಾಡ್ತೀರಾ ಅಂತಂದರೆ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ವಾ, 2024 ನಂಬರ್ ಆಫ್ ಪಾಸ್ ಸ್ಟೂಡೆಂಟ್ ಬಂದು ಏನಿದ್ದಾರೆ 550 ಇದ್ದಾರೆ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, 550 ತೊಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಪಾಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಪರ್ಸೆಂಟೇಜ್ ಇದೆ, 44% ಇದೆ. ಸೊ 100 - 44 ಏನಾಗುತ್ತೆ, 56% ಬರುತ್ತೆ. ಇದರಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಇಲ್ಲಿ 56% ಆಫ್ ಬಾಯ್ಸ್ ಏನಾಗಿದ್ದಾರೆ, ಪಾಸ್ ಆಗಿದ್ದಾರೆ ಅಂತ. ಸೊ ಇವಾಗ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಟು 56 ಡಿವೈಡೆಡ್ ಬೈ 100. ಸೊ ಇಲ್ಲಿ ಪರ್ಸೆಂಟೇಜಲ್ಲಿದೆ, ಸೊ ಅದಕ್ಕೆ ನಾವು ಏನು ಮಾಡಬೇಕು, ಡಿವೈಡೆಡ್ ಬೈ 100 ಅಂತಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ 0.56 ಅಂತಾದರೂ ಮಾಡ್ಕೋಬೋದು. ಐ ಹೋಪ್ ಇದು ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಫೈಂಡ್ ಔಟ್ ಮಾಡಬೇಕಾಗುತ್ತೆ ಎಷ್ಟು ಜನ ಇದ್ದಾರೆ, ಯಾವ ರೀತಿಯಾಗಿ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ. 56 ಡಿವೈಡೆಡ್ ಬೈ 100, ಇಲ್ಲೇನಾಗುತ್ತೆ 1010 ಕ್ಯಾನ್ಸಲ್ ಆಗುತ್ತೆ. ನೀವು ತುಂಬ ಸಿಂಪ್ಲೆಸ್ಟ್ ಫಾರ್ಮಿಂದನೂ ಸಾಲ್ವ್ ಮಾಡ್ಬೋದು, ಇಲ್ಲ ನೀವು ಈಸಿಯಾಗಿ ಒಂದೇ ಸತಿನೂ ನಿಮಗೆ ಟೇಬಲ್ಸ್ ಪ್ರಾಪರಾಗಿ ಬರುತ್ತೆ ಅಂತ ಮಾಡ್ಬೋದು. ನಾನಿಲ್ಲಿ ಯಾವ ರೀತಿಯಾಗಿ ಇದು ಎಲ್ರಿಗೂ ಅರ್ಥ ಆಗಬೇಕನ್ನೋ ಕಾರಣದಿಂದ ಸಿಂಪಲ್. ಸೊ ಫಾರ್ ಎಕ್ಸಾಂಪಲ್ 5 2s 10, 5 1s 5, 5 1s 5, ಓಕೆನಾ. ಸೊ ಇಲ್ಲಿ 11 ಇಂಟು 56 ಡಿವೈಡೆಡ್ ಬೈ 2 ಇದೆ, ಅಲ್ಲಿ 2 ಇಂದ ಹೋಗುತ್ತೆ. 2 1s 2, 2s 4, 1 ಕ್ಯಾರಿ 16 ಆಗುತ್ತೆ, 2 8s 16. ಸೊ ಇಲ್ಲಿ ನಿಮಗೆ 11 ಇಂಟು 28 ಬರುತ್ತೆ. ಸೊ 11 ಇಂಟು 20, ಸೊ ನೀವು 11 ಇಂಟು 28 ಮಾಡಿದಾಗ ಏನು ಸಿಗುತ್ತೆ ನಿಮಗೆ, 308 ಆನ್ಸರ್ ಸಿಗುತ್ತೆ. ಇಷ್ಟೇ ಸಿಂಪಲ್ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನಿಲ್ಲ, ಕೆಲವೊಂದು ಸತಿ ಈ ಒಂದು ಕ್ವೆಶನ್ನ ನೋಡಿದ ತಕ್ಷಣವೇ ನೀವು ಪ್ಯಾನಿಕ್ ಆಗಿಬಿಡ್ತೀರಿ. ಅದರ ಟೆನ್ಷನ್ನೇ ಬೇಕಾಗಿಲ್ಲ. ಜಸ್ಟ್ ಒಂದು 10 ಮಿನಿಟ್ಸ್ ಅಂತ ಡೇಟಾ ಇಂಟರ್ಪ್ರಿಟೇಷನ್ಗಂತಲೇ ಎಕ್ಸಾಮಲ್ಲಿ ಸಪ್ರೇಟ್ ಟೈಮ್ನ ನೀವು ಫಿಕ್ಸ್ ಮಾಡ್ಕೊಂಬಿಡಿ. ನೀವು ಕೂಲಾಗಿ ಸಾಲ್ವ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾದಂಥ ಮಿಸ್ಟೇಕ್ ಮಾಡೋದಿಲ್ಲ. ನೀವೇನಾದರೂ ಫಾಸ್ಟಾಗಿ ಸಾಲ್ವ್ ಮಾಡೋದಕ್ಕೆ ಹೋಗ್ತೀರಾ ಅಂತಂದರೆ ಅಲ್ಲೇ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೇ ರೀತಿಯಾಗಿ ಫಾಲೋ ಮಾಡಿ ಎಲ್ಲ ಸ್ಕೂಲ್ಸ್ನೂ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ. ನೀವು ಇದನ್ನು ಏನು ಮಾಡಬೇಕಾಗುತ್ತೆ, ಇಲ್ಲಿ ನೋಡ್ದೇ ನಿಮ್ಮ ಆನ್ಸರ್ಸ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದನ್ನು ಕಾಪಿ ಮಾಡೋದಕ್ಕೆ ಹೋಗಬೇಡಿ. ನೀವು ಆನ್ಸರ್ಸ್ನ ಚೆಕ್ ಮಾಡಿ ಅದಾದಮೇಲೆ ಕರೆಕ್ಟ್ ಇದ್ದರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಟೋಟಲ್ ನಂಬರ್ ಆಫ್ ಬಾಯ್ಸ್ನ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, 308 ಇಂದ ಸ್ಕೂಲಿಂದ 308 ಇದೆ, ಇಂದ 384. ಸೊ ಆನ್ ಈ ರೀತಿಯಾಗಿ ನಮಗೇನಾಗಿದೆ, 2274 ಮೆಂಬರ್ಸ್ ಆಫ್ ಬಾಯ್ಸ್ ಇದ್ದಾರೆ ಪಾಸ್ಡ್. ಸೊ ಈಗ ನಮಗೆ ಆವ್ರೇಜ್ ನಂಬರ್ ಆಫ್ ಬಾಯ್ಸ್ನ ಕೇಳಿರೋದ್ರಿಂದ, ಸೊ ಇಲ್ಲಿ ಆವ್ರೇಜ್ನ ಫಾರ್ಮುಲಾ ಬಂದು ಟೋಟಲ್ ನಂಬರ್ ಆಫ್ ಬಾಯ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಕೂಲ್ಸ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಇಲ್ಲಿ ಎಷ್ಟಿದೆ, 2274 ಇದೆ. 2274 ಡಿವೈಡೆಡ್ ಬೈ ನಂಬರ್ ಆಫ್ ಸ್ಕೂಲ್ಸ್ ಎಷ್ಟಿದ್ದಾವೆ, 6 ಇದ್ದಾವೆ. ಸೊ ಇದನ್ನು ನಾವು ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ, ಕೆಲವೊಂದು ಸತಿ ಕಂಪ್ಲೀಟಾಗಿ ಡಿವೈಡ್ ಮಾಡಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಯಾವ ಒಂದು ಟೈಮಲ್ಲಿ ನೀವು ಕಂಪ್ಲೀಟಾಗಿ ಡಿವೈಡ್ ಮಾಡಬೇಕಂತಂದರೆ ನೋಡಿ, ಇಲ್ಲೆಲ್ಲನೂ 3 ಇಂದ ಸ್ಟಾರ್ಟ್ ಆಗ್ತಿದೆ. ಸೊ ನೀವೇನು ಮಾಡಬೇಕಾಗುತ್ತೆ, ಡಿವೈಡ್ ಮಾಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಯಾವುದಾದ್ರೂ ಇಲ್ಲಿ ಆಪ್ಷನ್ 400 200 ಈ ರೀತಿಯಾಗಿದ್ದಿದ್ರೆ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದಿತ್ತು, ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಬೇಕಾಗಿದ್ದಿಲ್ಲ. ಸೊ 300 ಸ್ಟಾರ್ಟ್ ಆಗೋಂಥದ್ದನ್ನು ನೀವೇನು ಮಾಡ್ಬೋದಾಗಿತ್ತು, ಆಪ್ಷನ್ ಆಗಿ ಚೂಸ್ ಮಾಡ್ಬೋದಿತ್ತು. ಬಟ್ ಇಲ್ಲದೆ ಇರೋ ಕಾರಣದಿಂದ ಸೊ ನೀವು ಇವಾಗ ಡಿವೈಡ್ ಮಾಡಲೇಬೇಕಾಗುತ್ತೆ. 6 3s 18 ಆಗುತ್ತೆ. ಸೊ ಇಲ್ಲಿ ಎಷ್ಟು ಉಳ್ಕೊಳ್ಳುತ್ತೆ, 4 ಉಳ್ಕೊಳ್ಳುತ್ತೆ. 6 7s 42 ಆಗುತ್ತೆ. ಇಲ್ಲಿ ಎಷ್ಟು
47ಅಲ್ಲಿ 42 ಹೋದರೆ 5 ಉಳ್ಕೊಳ್ಳುತ್ತೆ. 6 9s 54. ಸೊ ನಿಮಗೆ ಬಂದುಬಿಡ್ತು ಆನ್ಸರ್. ಇಷ್ಟೇ ಸಿಂಪಲ್ ಆಗಿರುತ್ತೆ. ನೀವು ನೋಡಿ ಇಲ್ಲಿ ಆಪ್ಷನ್ ಯಾವುದಾಗಿರುತ್ತೆ, ಡಿ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಬಾಯ್ಸ್ ಹೂ ಪಾಸ್ಡ್ ಫ್ರಮ್ ಸ್ಕೂಲ್ ಎ ಇನ್ 2023 ಟು ದ ನಂಬರ್ ಆಫ್ ಗರ್ಲ್ಸ್ ಹೂ ಪಾಸ್ಡ್ ಫ್ರಮ್ ಸ್ಕೂಲ್ ಇ ಇನ್ ದ ಇಯರ್ 2023. ಇದರಲ್ಲಿ ತುಂಬಾ ಹುಷಾರಾಗಿರಬೇಕು. ಇಲ್ಲಿ ಸ್ಕೂಲ್ ಎ ಇನ್ 2023 ಕೇಳಿದರೆ, ಇಲ್ಲಿ ಸ್ಕೂಲ್ ಇ ಇನ್ 2023 ಅಂತ ಕೇಳಿದ್ದಾರೆ. ಸೊ ಸ್ಕೂಲ್ ಎ ಅಲ್ಲಿ ಎಷ್ಟು, ಇಲ್ಲಿ ನೋಡಿ ಸ್ಕೂಲ್ ಎ ಅಲ್ಲಿ ಕೇಳಿರೋದು 2023ಅಲ್ಲಿ, ಇಲ್ಲಿ ಕೇಳಿರೋದು ಇ ಅಲ್ಲಿ 2023ಯಲ್ಲೇ ಕೇಳಿದ್ದಾರೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಸ್ಕೂಲ್ ಎ ಅಲ್ಲಿ 500 ಇದ್ದಾರೆ. ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಬಂದು 46 ಇದ್ದಾರೆ. ಸೊ ಪರ್ಸೆಂಟೇಜ್ ಆಫ್ ಬಾಯ್ಸ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಹೆಂಗೆ ಫೈಂಡ್ ಔಟ್ ಮಾಡೋದು, 100 - 46ನ ಮಾಡಿದಾಗ 54% ನಮಗೆ ಬರುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಬಾಯ್ಸ್ನ ಫೈಂಡ್ ಔಟ್ ಮಾಡೋದು ಹೆಂಗೆ, ಸೊ ಆ್ಯಸ್ ಯೂಶ್ವಲ್ ಆಗಲೇ ನಾವು ಫಾಲೋ ಮಾಡಿದ್ರಲ್ಲ ಅದೇ ಸ್ಟೆಪ್ಪು. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 500 × 54. ಇಲ್ಲಿ ನಮಗೆ ಬೇಕಾಗಿರೋದು ಬಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ ಸ್ಟೂಡೆಂಟ್ಸು. ಸೊ 54 ಡಿವೈಡೆಡ್ ಬೈ 100. ಸೊ ಇಲ್ಲಿ ಈಸಿಯಾಗಿ ಏನಾಗುತ್ತೆ, 1 0 ಕ್ಯಾನ್ಸಲ್ ಆಗುತ್ತೆ, 1 0 ಇಲ್ಲಿ 1 0 ಕ್ಯಾನ್ಸಲ್ ಆಗುತ್ತೆ, ಇನ್ನೊಂದು 0 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೆಷ್ಟು 5 × 54ನ ನಾವು ಮಾಡಿದಾಗ 270 ಬರುತ್ತೆ ಆನ್ಸರ್. ಇಷ್ಟೇ ಸಿಂಪಲ್ ನೋಡಿ, ಇದಕ್ಕೆ ಇಷ್ಟೇ ಇದು. ನೆಕ್ಸ್ಟು ಗರ್ಲ್ಸ್ ಫ್ರಮ್ ಸ್ಕೂಲ್ ಇ. ಸೊ 2023ಅಲ್ಲಿ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ 600 ಇದ್ದಾರೆ. ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಬಂದು 54 ಇದ್ದಾರೆ ಇಲ್ಲಿ. ಸೊ ನಾವು ಇವಾಗ ಏನು ಫೈಂಡ್ ಔಟ್ ಮಾಡಬೇಕು, ನಂಬರ್ ಆಫ್ ಗರ್ಲ್ಸ್ನ ಫೈಂಡ್ ಔಟ್ ಮಾಡಬೇಕು. ಆಗಲೇ ನಾವು ನಂಬರ್ ಆಫ್ ಬಾಯ್ಸ್ನ ಫೈಂಡ್ ಔಟ್ ಮಾಡಿದ್ದು ನೋಡಿ, ಇಲ್ಲೇ ನೀವು ಮಿಸ್ಟೇಕ್ ಮಾಡೋದು. ಇಲ್ಲಿ ಬಾಯ್ಸ್ನ ಕೇಳಿದ್ದಾರೆ, ಇಲ್ಲಿ ನಂಬರ್ ಆಫ್ ಗರ್ಲ್ಸ್ನ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ, 100 - ಗರ್ಲ್ಸ್ನ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇವ್ರು ಕೇಳಿರೋದು ಪರ್ಸೆಂಟೇಜ್ ನಂಬರ್ ಆಫ್ ಗರ್ಲ್ಸ್. ಸೊ 600 × 54 ಡಿವೈಡೆಡ್ ಬೈ 100. ಆ್ಯಸ್ ಯೂಶ್ವಲ್ 2 0 ಕ್ಯಾನ್ಸಲ್ ಆಗುತ್ತೆ. ಉಳಿಕೆ ಇರೋದೇನು 6 × 54. 6 × 54 ಮಾಡಿದಾಗ ಎಷ್ಟು ಬರುತ್ತೆ ನಮಗೆ 324 ಆನ್ಸರ್ ಬರುತ್ತೆ. ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಇದೇನಾ ಆನ್ಸರು, ಇಲ್ಲ. ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ರೇಷಿಯೋನ. ಸೊ ಇಲ್ಲಿ ನೀವು 270 × 324 ಇದನ್ನು ನಿಮಗೆ ಟೇಬಲ್ಸ್ ಪ್ರಾಪರಾಗಿ ಗೊತ್ತಿದೆ ಅಂದರೆ ನೀವು ಈಸಿಯಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ 27 ಯಾವ ಒಂದು ಟೇಬಲಿಂದ ಹೋಗುತ್ತೆ, 9 3s 27, 9 3s 27. ಸೊ ನಮ್ಗೆ ಇನ್ನೆಷ್ಟು ಉಳಿಕೆ ಆಗುತ್ತೆ, 5 ಉಳ್ಕೊಳ್ಳುತ್ತೆ. 3s ಎಷ್ಟಾಗುತ್ತೆ 27 ಆಗುತ್ತೆ, ಇನ್ನು 5 ಉಳ್ಕೊಳ್ಳುತ್ತೆ 54 ಆಗುತ್ತೆ. 9 6 54. ಸೊ ನಾವು ಯಾವ ಒಂದು ಟೇಬಲಿಂದ ಈಸಿಯಾಗಿ ನಾವು ಡಿವೈಡ್ ಮಾಡ್ಬೋದು. ನೋಡಿ 6 5s 30, 6 6 36. ಇಷ್ಟೇ ಸಿಂಪಲಾಗಿ ಸಾಲ್ವ್ ಮಾಡೋಂಥದ್ದು. ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಕೂಲಾಗಿ ಸಾಲ್ವ್ ಮಾಡಿ. ಎಲ್ಲ ಪ್ರಾಬ್ಲಮ್ಸು ಇದೇ ಥರನೇ ಇರುತ್ತೆ. ನಾವು ಟೆನ್ಷನ್ ತೊಗೊಂಡ್ರೆ ಟೆನ್ಷನ್ ಆಗುತ್ತೆ ಅಷ್ಟೇ. ಫಾರ್ ಸ್ಕೂಲ್ ಎಫ್ ದ ನಂಬರ್ ಆಫ್ ಬಾಯ್ಸ್ ಹೂ ಪಾಸ್ಡ್ ಇನ್ ದ ಇಯರ್ 2024 ಈಸ್ ಅಪ್ರಾಕ್ಸಿಮೇಟ್ಲಿ -% ಮೋರ್ ದ್ಯಾನ್ ದಟ್ ಇನ್ 2023. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಸ್ಕೂಲ್ ಎಫ್ ನಂಬರ್ ಆಫ್ ಬಾಯ್ಸ್ ಪಾಸ್ ಆಗಿದ್ದಾರಲ್ಲ 2024ಅಲ್ಲಿ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದ್ದಾರೆ 2023ಗೆ ಕಂಪೇರ್ ಮಾಡಿದ್ರೆ ಅಂತ. ನಾವು 2023ಅಲ್ಲಿ ನಾವೀಗ ಫಸ್ಟು ಫೈಂಡ್ ಔಟ್ ಮಾಡೋಣ. 2023ಅಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು ಯಾವ ಒಂದು ಸ್ಕೂಲಲ್ಲಿ ಎಫಲ್ಲಿ ಎಷ್ಟಿದ್ದಾರೆ ಅಂತದಿಲ್ಲೇ. ಸೊ ಸ್ಕೂಲ್ ಎಫಲ್ಲಿ 650 ಇದ್ದಾರೆ. 650 ಇದ್ದಾರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು. ಇಲ್ಲಿ ಕೇಳಿರೋದು ನಂಬರ್ ಆಫ್ ಬಾಯ್ಸು. ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಬಂದು 50 ಇದ್ದಾರೆ. ಸೊ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 650ಯಲ್ಲಿ ಹಾಫ್ ಅಂದರೆ 50% ಅಂದರೆ ಗರ್ಲ್ಸ್ ಇದ್ದಾರೆ ಅಂದರೆ ಇನ್ನು 50% ಬಾಯ್ಸ್ ಇರ್ತಾರೆ. 325 ಅಂತ ನಾವು ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟು ಕ್ಯಾಲ್ಕುಲೇಟ್ ಬಾಯ್ಸ್ ಪಾಸ್ಡ್ ಇನ್ 2024ಅಲ್ಲಿ ಟೋಟಲ್ ಪಾಸ್ಡ್ ಸ್ಟೂಡೆಂಟ್ ಬಂದು 750 ಇದ್ದಾರೆ. ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಬಂದು 36 ಇದ್ದಾರೆ. ಸೊ ನಾವಿಲ್ಲಿ ಬಾಯ್ಸ್ನ ಫೈಂಡ್ ಔಟ್ ಮಾಡಬೇಕಂತಂದರೆ ಏನು ಮಾಡಬೇಕಾಗುತ್ತೆ, 100 - 36 ಮಾಡಿದಾಗ ನಮಗೆ 64% ಬರುತ್ತೆ. ಸೊ ಇಲ್ಲಿ 64 ಡಿವೈಡೆಡ್ ಬೈ 100 × 750 ಮಾಡಿದಾಗ ನಮಗೆ 480 ಬರುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಯಾವ ರೀತಿಯಾಗಿ ಡಿವಿಷನ್ ಮಾಡೋದು, ಯಾವ ರೀತಿಯಾಗಿ ಸಿಂಪ್ಲಿಫಿಕೇಷನ್ ಮಾಡೋದು ಅಂತ. ಸೊ ನಮಗಿಲ್ಲಿ 480 ಬರುತ್ತೆ. 480 ನಮಗೆ ಆನ್ಸರ್ ಸಿಗುತ್ತೆ. ನಾವು ಕಾನ್ಸೆಪ್ಟನ್ನ ಈಸಿಯಾಗಿ ನೋಡ್ಕೊಳ್ಳಿ. ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಫಾರ್ಮುಲಾ ಹೇಳ್ತೀನಿ, ಅದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಥರ. ಇಲ್ಲಿ ಇನ್ಕ್ರೀಸ್ ಇನ್ ನಂಬರ್ ಆಫ್ ಬಾಯ್ಸ್ ಬಂದು 480 - 325. ಇಲ್ಲಿ 480 ಏನಾಗಿದೆ
2024 ಆ್ಯಂಡ್ ಆಲ್ಸೋ 2023 325. ಸೊ ನಮಗೇನು ಬಂತು, ಎಷ್ಟು ಜನ ಬಾಯ್ಸ್ ಜಾಸ್ತಿ ಇದ್ದಾರೆ 1 ಇಯರ್ಗಿಂತ ಇನ್ನೊಂದು ಇಯರ್ಗೆ ಕಂಪೇರ್ ಮಾಡಿದಾಗ ಅಂತಂದರೆ 155 ಬಂದಿದ್ದಾರೆ. ಸೊ ಇಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ಗೆ ನಮಗೆ ಫಾರ್ಮುಲಾ ಬಂದು ಇನ್ಕ್ರೀಸ್ ಡಿವೈಡೆಡ್ ಬೈ ಒರಿಜಿನಲ್ ವ್ಯಾಲ್ಯೂ ಇಂಟು 100. ಸೊ ಇಲ್ಲಿ ಇನ್ಕ್ರೀಸ್ ಎಷ್ಟಿದ್ದಾರೆ 155. ಸೊ ಒರಿಜಿನಲ್ ವ್ಯಾಲ್ಯೂ ಏನು 325 ಇಂಟು 100 ಮಾಡಿದಾಗ ಏನಾಗುತ್ತೆ ನಮಗೆ 47.69 ಬರುತ್ತೆ. ಇಲ್ಲಿ ಆಪ್ಷನಲ್ಲಿ 47.69 ಅಂತಂದರೆ ಆವ್ರೇಜ್ ಆಗಿ 47 ರೌಂಡ್ ಆಫ್ ಮಾಡಿ 47.7 ಅಥವಾ 48 ಅಂತ ಏನಾದರೂ ಆಪ್ಷನಲ್ಲಿದ್ದರೆ 48 ಅಂತ ನೀವು ಚೂಸ್ ಮಾಡ್ಬೋದು. ಈ ಥರ ನೆನಪಿರೋದಿಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಮೋರ್ ದ್ಯಾನ್ ಅಥವಾ ಇನ್ಕ್ರೀಸ್ ಅಂತ ಬಂದಾಗ ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ಒರಿಜಿನಲ್ ವ್ಯಾಲ್ಯೂ ಬಂದು ಸೊ ಇನ್ಕ್ರೀಸ್ ಅಂತ ಯಾವುದೆಲ್ಲ ಬರುತ್ತಲ್ವ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೇಳಿರೋದವರು ಎಷ್ಟು ಮೋರ್ ದ್ಯಾನ್ 2023. ಸೊ ನಾವೇನು ಮಾಡಬೇಕಾಗತ್ತೆ, ಇದನ್ನು ತಗೋಬೇಕಾಗುತ್ತೆ. ಏನು ಒಂದು ಅಸ್ಯೂಮ್ ಮಾಡ್ಕೊಳ್ಳಿ, ಇದು ಎ ಇದು ಬಿ ಅಂತ. ಸೊ ಎ ಬಿ ಅಂತ ತಗೊಂಡಾಗ ಇಲ್ಲಿ ಎ ಮೈನಸ್ ಬಿ ಡಿವೈಡೆಡ್ ಬೈ ಬಿ ಇಂಟು 100. ಎ ಮೈನಸ್ ಬಿ ಡಿವೈಡೆಡ್ ಬೈ ಬಿ ಇಂಟು 100 ಇದು ಮೋರ್ ದ್ಯಾನ್ಗೆ ಫಾರ್ಮುಲಾ ಇದಾಗಿರುತ್ತೆ. ಲೆಸ್ ದ್ಯಾನ್ಗೆ ನೆಕ್ಸ್ಟು ಕಂಪ್ಲೀಟ್ ವಿಡಿಯೋನ ನಾನು ಪೋಸ್ಟ್ ಮಾಡ್ತೀನಿ, ಯಾವ ರೀತಿಯಾಗಿ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ಅರ್ಥ ಆಗೋದಕ್ಕೋಸ್ಕರ ಈ ಫಾರ್ಮುಲಾ, ಇದು ನಿಮಗೆ ನೆನಪಿರೋದಿಲ್ಲ ಅಂತಂದರೆ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಎ ಮೈನಸ್ ಬಿ ಡಿವೈಡೆಡ್ ಬೈ ಬಿ. ಸೊ ಇಲ್ಲಿ ಎ ಅಂತಂದರೆ ಏನು 480 ಡಿವೈಡೆಡ್ ಮೈನಸ್ 325 ಡಿವೈಡೆಡ್ ಬೈ ಇಲ್ಲಿ ಎಷ್ಟು 325. 480 ಮೈನಸ್ 325 ಎಷ್ಟಾಗುತ್ತೆ 155 ಬರುತ್ತೆ. ಇಲ್ಲಿ 325 ಇಂಟು 100 ನಮಗೇನು ಆನ್ಸರ್ ಸಿಗುತ್ತೆ 47.69 ಆನ್ಸರ್ ಸಿಗುತ್ತೆ. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ನಾನು ಹೇಳ್ದಲ್ವ ಇಂಪಾರ್ಟೆಂಟ್ ಫಾರ್ಮುಲಾಸ್ ಮಾಡಬೇಕಾದ್ರೆ ಇದನ್ನು ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒಂದು ಕ್ವೆಶನ್ ಬಂದು ದಿ ಆವ್ರೇಜ್ ನಂಬರ್ ಆಫ್ ಗರ್ಲ್ಸ್ ಹೂ ಪಾಸ್ಡ್ ಇನ್ ದ ಇಯರ್ 2024 ಫ್ರಮ್ ಆಲ್ ದ 6 ಸ್ಕೂಲ್ ಈಸ್ ಡ್ಯಾಶ್ ಪರ್ಸೆಂಟೇಜ್ ಆಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಫ್ರಮ್ ಸ್ಕೂಲ್ ಎ ಇನ್ ದ ಇಯರ್ 2023. ಅದೇ ಥರ ಕ್ವೆಶನು, ಬಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಗರ್ಲ್ಸ್ ಹೂ ಪಾಸ್ಡ್ ಇನ್ 2024. ಎಷ್ಟು ಜನ ಗರ್ಲ್ಸ್ ಪಾಸ್ ಆಗಿದ್ದಾರೆ ಅಂತ. ಸೊ ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೀನಿ. ದಯವಿಟ್ಟು ನೀವು ಓನಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ, ಆಗಲೇ ನಿಮಗೆ ಪ್ರಾಕ್ಟೀಸ್ ಆಗೋದು, ಸ್ಪೀಡ್ ಇನ್ಕ್ರೀಸ್ ಆಗೋದು. ಸೊ ಇಲ್ಲಿ 550 ಏನಾಗಿದ್ದಾರೆ 2024ಅಲ್ಲಿ. ಸೊ ಇಲ್ಲಿ ನೋಡಿ 2024ಅಲ್ಲಿ 550 ಏನಾಗಿದ್ದಾರೆ ಸ್ಕೂಲ್ ಎ ಅಲ್ಲಿದ್ದಾರೆ. 44% ಗರ್ಲ್ಸ್ ಇದ್ದಾರೆ. 640 ಇಂಟು 40%. ಇದೇ ರೀತಿಯಾಗಿ ಟೋಟಲ್ ನಂಬರ್ ಆಫ್ ಏನು ಮಾಡಬೇಕಾಗುತ್ತೆ ಗರ್ಲ್ಸ್ ಹೂ ಪಾಸ್ಡ್ ಇನ್ 2024ನ ನಾವು ಫೈಂಡ್ ಔಟ್ ಮಾಡಬೇಕು ಇಲ್ಲಿ. ಸೊ ಅಲ್ಲಿ ನೋಡಿದ್ರಲ್ವ 550 ಇದ್ದಾರೆ. 550 ಇಂಟು 44%ನ ಮಾಡೋದಾದರೆ ಯಾವ ರೀತಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. 44 ಡಿವೈಡೆಡ್ ಬೈ 100 ಇಲ್ಲಿ ಏನಾಗುತ್ತೆ 242 ಸಿಗುತ್ತೆ. ಇದೇ ರೀತಿಯಾಗಿ ಎಫ್ವರೆಗೂ ನೀವು ಏನು ಮಾಡಬೇಕಾಗುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಆವ್ರೇಜ್ ನಂಬರ್ ಆಫ್ ಗರ್ಲ್ಸ್ ಹೂ ಪಾಸ್ಡ್ ಇನ್ 2024ನ ಫೈಂಡ್ ಔಟ್ ಮಾಡೋದಕ್ಕೆ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಹೂ ಪಾಸ್ಡ್ ಇನ್ ಆಲ್ ದ ಸ್ಕೂಲ್ಸ್ನ ಫೈಂಡ್ ಔಟ್ ಮಾಡಿ 1866 ನಂಬರ್ ಆಫ್ ಗರ್ಲ್ಸ್ ಹೂ ಪಾಸ್ಡ್ ಅಂತ ಸಿಗುತ್ತೆ. ಡಿವೈಡೆಡ್ ಬೈ ಸ್ಕೂಲ್ಸ್ ನಂಬರ್ ಆಫ್ ಸ್ಕೂಲ್ಸ್ನ ಮಾಡಿದಾಗ ನಿಮಗೆ 311 ಸಿಗುತ್ತೆ. ಇದನ್ನು ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ ಪಾಸ್ಡ್ ಫ್ರಮ್ ಸ್ಕೂಲ್ ಎ ಇನ್ 2023 ಈಸ್ 500 ಇದ್ದಾರೆ. ಇಲ್ಲಿ ನಾವು 311 ಬಂದು ದ ಆವ್ರೇಜ್ ನಂಬರ್ ಆಫ್ ಗರ್ಲ್ಸ್ ಹೂ ಪಾಸ್ಡ್ ಫ್ರಮ್ ಆಲ್ ದ 6 ಸ್ಕೂಲ್ಸ್. ಇಲ್ಲಿ ದ ನಂಬರ್ ಆಫ್ ಸ್ಟೂಡೆಂಟ್ ಪಾಸ್ಡ್ ಫ್ರಮ್ ಸ್ಕೂಲ್ ಎ ಇನ್ 2023. ಸೊ ಇಲ್ಲಿ 311 ಡಿವೈಡೆಡ್ ಬೈ 500 ಇಂಟು 100 ಮಾಡಬೇಕಾಗುತ್ತೆ ಇಲ್ಲಿ. ಸೊ 1 ಕ್ಯಾರಿ ಇರುತ್ತೆ, 5 2s 10 ಆಗುತ್ತೆ. ಸೊ ಹಾಗೆ ಒಂದು ಉಳಿಕೆ ಇರುತ್ತೆ, ಇಲ್ಲಿ ಪಾಯಿಂಟ್ ಇಟ್ಟು ನೆಕ್ಸ್ಟ್ 10ಗೆ 5 2s 10. ಸೊ 62.2 ನಮಗೇನಾಗುತ್ತೆ ಆನ್ಸರ್ ಸಿಗುತ್ತೆ. ನೋಡೋಣ ಬನ್ನಿ ಇಲ್ಲಿ ಆಪ್ಷನ್ಸಲ್ಲಿ ಇದೆಯಾ ಅಂತ. 62.2 ನೋಡಿ ಆನ್ಸರ್. ಇನ್ ಕೇಸ್ ಇದು 62.8 ಮೇಲೆ ಹೋಗಿತ್ತು ಅಂತಂದರೆ ಇಲ್ಲಿ ರೌಂಡ್ ಆಫ್ ಕೊಟ್ಟಿರ್ತಾರೆ, ಆಗ 63 ಅಂತ ಮಾಡಬೇಕಾಗುತ್ತೆ ಆನ್ಸರ್ನ. ನೀವು ಆ ಆಪ್ಷನ್ನ ತಗೊಟ್ಟು. ಒಂದು ಕ್ವೆಶನ್ ಬಂದು
Number of boys who passed in the examination is more than 300 in the year 2023 as well as in 2024 in only dash schools. ಇಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅಂತಂದರೆ, ನಂಬರ್ ಆಫ್ ಬಾಯ್ಸು ಇಲ್ಲಿ ಅವರು ನಂಬರ್ಸಲ್ಲಿ 300 ನಂಬರ್ ಹೇಳ್ತಾ ಇದ್ದಾರೆ, ನಾವು ನಂಬರ್ಸಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಲ್ಲಿ ಸ್ಟೂಡೆಂಟ್ಸ್ ಕೊಟ್ಟಿದ್ದು 100ಗಿಂತ ಹೆಚ್ಚಾಗಿ ಯಾವ್ಯಾವ ಒಂದು ಸ್ಕೂಲಲ್ಲಿ 2 ಇಯರಲ್ಲಿ 2023 ಆ್ಯಂಡ್ 2024 2 ಇಯರ್ಸಲ್ಲಿ ಏನಾಗಿರಬೇಕು, ಅವರು 300 ಬಾಯ್ಸು ಏನಾಗಿರಬೇಕು, ಪಾಸ್ ಆಗಿರಬೇಕು. ಅದನ್ನು ನಾವು ಎಷ್ಟು 300ಗಿಂತ ನಂಬರ್ ಆಫ್ ಬಾಯ್ಸು ಪಾಸ್ ಆಗಿರಬೇಕು 2 ಇಯರಲ್ಲಿ. ಸೊ ಇದೇ ರೀತಿಯಾಗಿ 2 ಇಯರಲ್ಲಿ ಪಾಸ್ ಆಗಿರುವಂಥ ಅಂದರೆ ಎಷ್ಟು ಸ್ಕೂಲ್ಸ್ ಇದ್ದಾವೆ ಅಂತ ಫೈಂಡ್ ಔಟ್ ಮಾಡಬೇಕು ನಾವೀಗ. ಇಲ್ಲಿ 2023 2024ನ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ನೋಡಿ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ ನಿಮ್ಗೆ ಈಸಿ ಆಗಲಿ ಅಂತ. ಸೊ 500 ಏನಾಗಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ. ಇಲ್ಲಿ 54% ಆಫ್ ಏನಾಗಿದ್ದಾರೆ, ಗರ್ಲ್ಸ್ ಇದ್ದಾರೆ. ಸೊ ಇಲ್ಲಿ ನೋಡಿ 46% ಆಫ್ ಗರ್ಲ್ಸ್ ಇದ್ದಾರೆ. ನೀವೇನು ಮಾಡಬೇಕಾಗುತ್ತೆ, 100 - 46 ಮಾಡಿದಾಗ ನಿಮ್ಮ ಆನ್ಸರ್ 54 ಬರುತ್ತೆ ಅಲ್ವಾ. 54 × 500 ಮಾಡಬೇಕಾಗುತ್ತೆ. ಆಗ ನಿಮಗೆ ನಂಬರ್ ಆಫ್ ಪಾಸ್ಡ್ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಎ ಸಿಗುತ್ತೆ 2023ಯಲ್ಲಿ. ಅದೇ ರೀತಿಯಾಗಿ 2024 ಎಲ್ಲನೂ ಮಾಡಬೇಕಾಗುತ್ತೆ. ಕೆಲವೊಂದು ಸತಿ ಏನು ಮಾಡಬೇಕಾಗುತ್ತೆ, ನೀವು ಎಲ್ಲ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ 54 ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ 600 ಇದೆ, 54% ಆಫ್ ಗರ್ಲ್ಸ್ ಇದ್ದಾರೆ. 50% ಆಫ್ ಗರ್ಲ್ಸ್ ಇದ್ದಿದ್ರೆ ಇಲ್ಲಿ ಏನಾಗ್ತಿತ್ತು, 300 ಬರ್ತಿತ್ತು. ಬಟ್ ಇಲ್ಲಿ 54% ಇರೋದ್ರಿಂದ ಗರ್ಲ್ಸ್ ಜಾಸ್ತಿ ಇದ್ದಾರೆ, ಬಾಯ್ಸ್ ಕಡಿಮೆ ಆಗ್ತಾರೆ. ಇಲ್ಲಿ ನೋ ಅಂತಂದರೆ ಇಲ್ಲಿ ಅವ್ರು ಕೇಳಿರೋದು 2 ಸ್ಕೂಲಲ್ಲೂ ನಿಮಗೆ 2 ಇಯರಲ್ಲೂ 300 ನಂಬರ್ ಆಫ್ ಬಾಯ್ಸ್ ಪಾಸ್ ಆಗಿರೋರು ಎಷ್ಟು ಸ್ಕೂಲ್ಸ್ ಇದ್ದಾವೆ ಅಂತ. ಇಲ್ಲಿ ನೋ ಅಂತಂದರೆ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಸ್ ಅಂತಿದ್ದರೆ ಇಲ್ಲೂ ಸಹ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದರೆ 650 ಇದ್ದಾರೆ, 50% ಆಫ್ ಗರ್ಲ್ಸ್ ಇದ್ದಾರೆ. ಸೊ 650ಯಲ್ಲಿ 325 ಗರ್ಲ್ಸ್ ಇದ್ದಾರೆ, 325 ಬಾಯ್ಸ್. ಇಲ್ಲಿ ಎಸ್ ಆಯಿತು, ಇಲ್ಲೂ ಏನಾಗುತ್ತೆ, ಎಸ್ ಆಗುತ್ತೆ. ಯಾಕಂದರೆ 36% ಮಾತ್ರ ಇಲ್ಲಿ ಗರ್ಲ್ಸ್ ಇರೋದ್ರಿಂದ 750 ಇರೋದ್ರಿಂದ ಆಟೋಮೆಟಿಕ್ಕಾಗಿ ಇದು 300 + ಎಬೋ ಬಂದೇ ಬರುತ್ತೆ. ಆದ ಕಾರಣದಿಂದ ಈ ರೀತಿಯಾಗಿ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಸ್ಮಾರ್ಟಾಗಿ ಸಾಲ್ವ್ ಮಾಡೋದು ಅಂತಲೂ ಸಹ ಥಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ನಾನು ಆಲ್ರೆಡಿ ಮಾಡಿದ್ದೀನಿ. ಸ್ಕೂಲ್ ಎ ಅಲ್ಲಿ 500 ಇದ್ದಾರೆ, ಸೊ 270 ಬರುತ್ತೆ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಏನೇ ಇಲ್ಲ. ಬಟ್ 308 ಇದ್ದಾರೆ. ನೆಕ್ಸ್ಟು 348 ಬಂದು ಸ್ಕೂಲ್ ಬಿ ಅಲ್ಲಿ ಇದ್ದಾರೆ, 384. ಸೊ ಎರಡರಲ್ಲೂ ಏನಾಗಿದ್ದಾರೆ, 2 ಇಯರಲ್ಲೂ 300+ ಇದೆ. ನೆಕ್ಸ್ಟ್ ಇಲ್ಲಿ 286 ಇಲ್ಲಿ ಫೈಂಡ್ ಔಟ್ ಮಾಡೋ ಅವಶ್ಯಕತೆನೇ ಇಲ್ಲ. 288 ಇಲ್ಲೂ ಫೈಂಡ್ ಔಟ್ ಮಾಡೋ ಅವಶ್ಯಕತೆನೇ ಇಲ್ಲ. 276 ಇಲ್ಲೂ ಅವಶ್ಯಕತೆ ಇಲ್ಲ. ಇಲ್ಲಿ ಸೊ 480 ಬರುತ್ತೆ. ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಇಲ್ಲಿ 2 ಕಡೆ ಇರೋದ್ರಿಂದ ಸೊ 2 ಸ್ಕೂಲಲ್ಲಿ ಏನು ಮಾಡೋದು ಇರೋದ್ರಿಂದ ಓನ್ಲಿ 2 ಸ್ಕೂಲ್ಸ್ ಅಂತ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.